ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಕಡೆ ಹಿರಿಯ ವಕೀಲರಾಗಿರುವಂತಹ ಅಮೃತೇಶ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ಅವರಿದ್ದಾರೆ, ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡು ಬರ್ತಾ ಇದ್ರು. ಸಾಕಷ್ಟು ವಿಚಾರಗಳನ್ನು ಇವತ್ತಷ್ಟೇ ಅಲ್ಲ, ಈ ಬುರ್ಡೆ ಗ್ಯಾಂಗ್ ಯಾವಾಗಿಂದ ಷಡ್ಯಂತ್ರವನ್ನ ಮಾಡೋದಕ್ಕೆ ಶುರುವಾಯಿತು ಅವತ್ತಿಂದಲೂ ಕೂಡ ಇವತ್ತು ನೋಡಿ, ಯಾರಿಗೂ ಕೂಡ ನಾವು ಧರ್ಮದ ಬಗ್ಗೆ ಮಾತಾಡಬೇಕಾಗ್ಲಿ ಅಥವಾ ಧರ್ಮಸ್ಥಳದ ಪರವಾಗಿ ಮಾತಾಡಬೇಕು ಅನ್ನೋದಾಗ್ಲಿ ಅಥವಾ ಮತ್ತೊಂದಕ್ಕಾಗ್ಲಿ ಅಲ್ಲ, ಒಂದು ಬಿಳಿ ಗಣ್ಣಿನಿಂದ ನೋಡಿದಾಗ ಇಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅನ್ನೋದು ಸ್ಪಷ್ಟವಾಗಿ ಕಣ್ಣು ಕಾಣ್ತಾ ಇದೆ. ಆದ್ರೆ ಜನ ಯಾಕೆ ಅದನ್ನ ನಂಬಲಿಲ್ಲೋ ಗೊತ್ತಿಲ್ಲ. ಒಂದು AI ವಿಡಿಯೋವನ್ನ ನಂಬುವಂತ ಇಂಥ ಒಂದು ಸಂದರ್ಭದಲ್ಲಿ ನಾವು ಬಾಯ್ ಮಾಡ್ಕೋತಿದ್ವಿ, ಇವರು ಷಡ್ಯಂತ್ರ ಮಾಡ್ತಾರೆ, ಇವ್ರು ಬಿಡ್ತಿರೋದೆಲ್ಲ ಬುರ್ಡೆ ಅಂದ್ರೂ ಕೂಡ ಜನ ಅದನ್ನ ನಂಬೋದಕ್ಕೆ ತಯಾರೇ ಇರಲಿಲ್ಲ. ಇದನ್ನ ನೀವು ಒಪ್ಕೊಳ್ತೀರಾ ಚಕ್ರವರ್ತಿ ಸೂಲಿಬೆಲೆ ಅವರು, ನಾನು ಇಷ್ಟೊತ್ತರೆಗೂ ಹೇಳಿದ ವಿಚಾರವನ್ನ? ಅಬ್ಸಲ್ಯೂಟ್ಲಿ ಹೌದು. ಇದು ನನಗೂ ಬಹಳ ಬೇಸರದ ಸಂಗತಿ. ಬಟ್ ದಿಸ್ ಇಸ್ ಕಾಲ್ಡ್ ಮಾಬ್ ಸೈಕಾಲಜಿ. ಒಂದು ಜನ ಮರುಳೋ ಜಾತ್ರೆ ಮರುಳೋ ಅಂತ ನಾವು ಆಲೋಚನೆ ಮಾಡ್ತೀವಲ್ಲ. 4 ಜನ ನಂಬಿದ್ದು 8 ಜನ ನಂಬ್ತಾರೆ, 8 ಜನ 80 ಜನ ಆಗುತ್ತೆ, 80 ಜನ 800 ಜನ ಆಗುತ್ತೆ. ಅದನ್ನ ಸಹಜವಾಗಿ ನಂಬ್ಕೊಂಡು ಬಂದ್ಬಿಡ್ತಾರೆ. ನಾನು ತುಂಬಾ ಜನರ ಜೊತೆ ಮಾತನಾಡುವಾಗ ಏನ್ ಹೇಳ್ತಾರೆ ಗೊತ್ತಾ, ಸರ್ ನನಗಿದ್ರ ಮೇಲೆ ನಂಬಿಕೆ ಇಲ್ಲ, ಬಟ್ ಆ ಊರ್ನಲ್ಲಿ ನೀವು ಕೇಳಬೇಕು ಎಷ್ಟು ಕತೆ ಹೇಳ್ತಾರೆ ಗೊತ್ತಾ ಅಂತ. ನೀವು ಊರ್ನಲ್ಲಿ ಹೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ, ಸರ್ ಇಲ್ಲಿ ಯಾರು ಇದನ್ನ ನಂಬಲ್ಲ ಸರ್, ಇದೆಲ್ಲ ನೀವು ಹೊರಗಡೆ ಇರೋರೇ ನಂಬೋದು ಅಂತ. ಮತ್ ನಂಬಿದ್ಯಾರು? ಯಾರತ್ರನೂ ಇಲ್ಲ. ಮತ್ತೆ ಎಲ್ರು ಹೇಗ್ ಕತೆ ಕಟ್ಟೋದು ಅಂತಂದ್ರೆ, ಸಾರ್ ನಮ್ ತಂದೆ ಹಿಂಗ್ ಹೇಳ್ತಿದ್ರು, ನಮ್ ತಾತ ಹಿಂಗ್ ಹೇಳ್ತಿದ್ರು, ಪ್ರತ್ಯಕ್ಷ ಇವನ್ ತಾನು ಏನೂ ಕಾಣ್ಲಿಲ್ಲ, ಹಿಂದೆ ಇತ್ತು ಅಂತ. ಆಮೇಲೆ ನಾನು ಕೇಳ್ತೀನಿ ತಿಳ್ಕೊಳ್ಳಿ, ನಾನು ಕಳೆದ 20 ವರ್ಷಗಳಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ನಂಗೇನು ಅನ್ನಿಸ್ಲಿಲ್ವಲ್ಲ ಹಾಗೆ ಅಂತ ಕೇಳಿದ್ರೆ, ಇದು ಈಗಿನ ಕತೆ ಅಲ್ಲ ಸರ್, 40 ವರ್ಷದ ಹಿಂದೆ ಹೀಗೆ ನಡೆದಿತ್ತು ಅಂತ ಒಂದು ಕತೆ ಕಟ್ತಾರೆ. ಸೊ ಪ್ರತಿಯೊಂದಕ್ಕೂ ಒಂದು ಕತೆ. ಆಮೇಲೆ ಇತ್ತೀಚೆಗೆ ನಾನು ಧರ್ಮಸ್ಥಳದ ವಿರುದ್ಧವಾಗಿ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರೋರು ಒಂದು ಕರಪತ್ರವನ್ನು ಕೊಟ್ಟರು ನನಗೆ. ಅದೇನೋ ಹೋರಾಟಗಾರರ ಸಂಘ ಅಂತಿದೆ, ಕೆಲವು ಸಾಹಿತಿಗಳೆಲ್ಲ ಅದರಲ್ಲಿದ್ದಾರೆ. ಅದರಲ್ಲಿ ಬರೀ ಈ ತರದ್ ನೀವೇನೇನು ಬುರ್ಡೆ ಅಂತ ಪ್ರೂವ್ ಮಾಡಿದ್ರೋ ಅದರಲ್ಲಿ ಬಹುತೇಕ ಆರೋಪಗಳೇ. ಮತ್ತೆ ಕೋರ್ಟ್ಗಳಲ್ಲಿ ಅದ್ರ ವಿಚಾರಣೆ ನಡೀತಾ ಇದೆ. ಸೊ ಅದರ ಕುರಿತಂತೆ ಇವ್ರು ಇಟ್ಕೊಂಡು ಅದಕ್ಕೊಂದು ಹೊಸ ಸ್ವರೂಪ ಕೊಡುವಂತ ಪ್ರಯತ್ನ ಇದೆಯಲ್ಲ, ನಂಗೆ ಗೊತ್ತಿಲ್ಲ ಸಮಾಜ ಎಷ್ಟು ಬೇಗನೆ ನಂಬುತ್ತೆ ಅಂತ. ನೀವು ಅನೇಕ ವರ್ಷಗಳ ಕಾಲ ಅವರು ಭೂಮಿಯನ್ನ ಕಳ್ತನ ಮಾಡಿದ್ರು, ಅವರು ಹುಂಡಿಯ ದುಡ್ಡನ್ನ ಕಳ್ತನ ಮಾಡಿದ್ರು, ಅವರು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಬೇಕಂತ ಮೋಸ ಅಂತ ಹೇಳಿದ್ದೀನಿ, ಯಾರು ಸಮಾಜ ನಂಬಲಿಲ್ಲ. ಸಮಾಜ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದಕ್ಕೆ ಅವರು ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ತಗೊಂಡ್ ಬಂದ್ಬಿಟ್ರೆ ಇಡೀ ಸಮಾಜವನ್ನ ಈ ದಿಕ್ಕಿಗೆ ಸೆಳಿಬಹುದು ಅಂತ ಒಂದು ರೇಪ್ ಅಂಡ್ ಮರ್ಡರ್ ತಗೊಂಡ್ ಬಂದ್ರು. ಆ ರೇಪ್ ಅಂಡ್ ಮರ್ಡರ್ ಬಂದ ತಕ್ಷಣ ಸಮಾಜ ಹೆಂಗ್ ಆಗ್ಬಿಡತ್ತೆ ಅಂತಂದ್ರೆ, ಹೆಣ್ಣಿನ ವಿಚಾರದಲ್ಲಿ ಸಮಾಜ ಇತರರನ್ನ ನೋಡುವಾಗ ಒಂದು ತಪ್ಪು ಕಂಗಳಿಂದಲೇ ನೋಡುತ್ತೆ, ಏನೋ ಪ್ರಾಬ್ಲಮ್ ಇದೆ ಇಲ್ಲಿ ಅಂತ ಭಾವಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ಅದನ್ನ ಚೆನ್ನಾಗಿ ಬಳಸ್ಕೊಂಡ್ರು, ಆ ಸೈಕಾಲಜಿನ ಅದನ್ನ ಬಳಸ್ಕೊಂಡು ಒಂದು ರೇಪ್ ಅಂಡ್ ಮರ್ಡರ್ 4 ಮಾಡಿದ್ರು, 4 ಇದ್ದಿದ್ದು 8 ಮಾಡಿದ್ರು, ಕೊನೆಗೆ 400 ತಗೊಂಡ್ ಬಂದು ನಿಂತರು. ನನಗೆ ಒಬ್ಬ ಯಾರು ತನ್ನನ್ನು ತಾನು ಬಹಳ ಹಿಂದುತ್ವದ ಹೋರಾಟಗಾರ ಅನ್ಕೊಂಡಿದ್ನೋ ಆತ ತನ್ನ ಫೇಸ್ಬುಕ್ ನಲ್ಲಿ ತುಂಬಾ ಹಾಕೋತಾ ಇದ್ದ, ನಾನು ಅನ್ಫ್ರೆಂಡ್ ಮಾಡಿಟ್ಟಿದ್ದೀನಿ ಅವನನ್ನ. ಅವನ್ ಏನ್ ಮಾಡಿದ ಅಂತಂದ್ರೆ, ಬಂದ್ ಹಿಂಗೆಲ್ಲ ಹೇಳುವಾಗ ನಾನು ಕೇಳಿದೆ, 400 ರೇಪನ್ನ ಗಟ್ಟಿ ಮುಟ್ಟಾಗಿರುವ ನಿನ್ನ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ ಕಣ. ಆ ಪಾಪ ವೀರೇಂದ್ರ ಹೆಗಡೆ ಅವರು ಈ ವಯಸ್ಸಿನಲ್ಲಿ ಈ ಹಂತದಲ್ಲಿ 400 ರೇಪ್ ಮಾಡಿದ್ದಾರೆ ಅಂತ ಯಾವ ಬಾಯಿಯಿಂದ ಹೇಳ್ತೀಯ ಅಂದ್ರೆ ಉತ್ತರ ಇಲ್ಲ. ಆದ್ರೆ 400 ಜನ ಒಪ್ಪಿಬಿಟ್ಟಿದ್ದಾರೆ, 4 ಲಕ್ಷ ಜನ ಒಪ್ಕೊಂಡ್ ಬಿಟ್ಟಿದ್ದಾರೆ. ಹಿಂಗಾಗಿ ಸತ್ಯ ಇರಬೇಕು. ನನ್ಗೆ ಯಾವಾಗ್ಲೂ ಅನ್ಸೋದು ಸೂಲಿಬೆಲೆ ಅವರೇ, ನನ್ಗೆ ಯಾವಾಗ್ಲೂ ಅನ್ಸೋದು ಏನ್ ಗೊತ್ತಾ, ಒಂದು ವಿಚಾರ ಇವತ್ತು ಈ ಸುಳ್ಳನ್ನ ನಂಬಿಕೊಂಡು ಎಷ್ಟೋ ಜನ ಬಂದು ಅಲ್ಲಿ ಸಭೆಗೆ ಸೇರ್ತಾರೆ ಅಥವಾ ಇನ್ನೊಂದಕ್ಕೆ ಹೋರಾಟಕ್ಕೆ ಬರ್ತಾರೆ. ಪಾಪ ನೀವು ಎಷ್ಟೋ ನದಿಗಳನ್ನ ಸ್ವಚ್ಛತೆ ಮಾಡೋದಕ್ಕೆ ಅಂತ ಹೋಗ್ತೀರಿ, ಆ ಮೋರಿಗಳನ್ನ ಸ್ವಚ್ಛತೆ ಮಾಡೋದಕ್ಕೆ ಅಂತ ಹೋಗ್ತೀರಿ, ನೀವು ಅಷ್ಟೊಂದೆಲ್ಲ ವಿಡಿಯೋ ಮಾಡಿ ಕರಿತೀರಾ, ಒಂದ್ 10-20 ಜನ ಬರ್ತಾರೆ. ಆದ್ರೆ ಅವರು ಸುಳ್ಳನ್ನು ನಂಬಿಕೊಂಡು 100 ಜನ ಬರ್ತಾರಲ್ಲ. ಜನ ಮರಳ ಜಾತ್ರೆ ಮರಳ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಇರುತ್ತೆ. ನಾವು ಕೂಡ ಅದನ್ನು ಹೇಳ್ತಾ ಇರ್ತೀವಿ. ಒಂದು ವಿಡಿಯೋ ಇಷ್ಟೆಲ್ಲ ಹುಟ್ಟಾಕುತ್ತಾ ನೋಡಿ. ಒಂದು ದಿನ ಸತ್ಯ ಹೇಳಬೇಕು ಸುಲಿಬರ, ನಾನು ಧರ್ಮಸ್ಥಳದಲ್ಲಿ ಇದ್ದು ನೋಡ್ಕೊಂಡಿದ್ದೆ. ಒಂದು ಲಾಡ್ಜ್ ಅಥವಾ ಒಂದು ಹೋಟೆಲ್ ಅಥವಾ ಒಂದು ಅಲ್ಲಿ ಮಾರಾಟಗಾರ ಹತ್ರ ಹೋಗಿ ಮಾತಾಡಿದಾಗ ಹೇಳ್ತಿದ್ರು, ಸರ್ ನಾನು ಈ ತರದ ಒಂದು ಪರಿಸ್ಥಿತಿನ ನಾನು ಕಳೆದ 35 ವರ್ಷ ನಾನು ಯಾವತ್ತೂ ನೋಡಿರ್ಲಿಲ್ಲ. ಇವತ್ತು ವ್ಯಾಪಾರ ಇಲ್ಲದೆ ಅಂಗಡಿನಲ್ಲಿ ₹1 ನಾನು ವ್ಯಾಪಾರ ಮಾಡದೆ ಬಾಗ್ಲು ಹಾಕೊಂಡು ಹೋಗ್ತಾ ಇರೋದು 35 ವರ್ಷದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತೇಳಿ. ಈ SIT ರಚನೆ ಆದಂತ ಆರಂಭದಲ್ಲಿ ನೋಡಿ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ರು ಅಂತ. ಆದ್ರೆ ಯಾವಾಗ 1, 2, 3, 4, 5ರಲ್ಲಿ ಏನೂ ಸಿಗ್ಲಿಲ್ವೋ ಆಮೇಲೆ ಜನ ಬರ್ದಕ್ ಶುರುವಾದ್ರು, ಒಬ್ಬೊಬ್ರೆ ಬರ್ದಕ್ ಶುರುವಾದ್ರು. ಇವರ ಉದ್ದೇಶ ಇದ್ದಿದ್ದು ಬೇರೆಯದ್ದು, ಆದ್ರೆ ಇವರು ದಾರಿ ಕಂಡುಕೊಂಡಿದ್ದು ಇನ್ನೊಂದು. ಕೊನೆಗೆ ಆ ಗುಂಡಿ ತೋಡದಂತ ದಾರಿಯಲ್ಲೇ ಹೋಗಿ ಬೀಳ್ತಾ ಇದ್ದಾರೆ ಸೂಲಿಬೆಲೆ ಅವರೇ.
ಕರೆಕ್ಟ್. ಇವರು ಮಾಡಿರುವ ಪ್ರಯತ್ನದಲ್ಲಿ ಆರಂಭದಲ್ಲಿ ಗೆದ್ರು ನಿಜ, ಆದ್ರೆ ಇವೆಲ್ಲದರ ಅಂತಿಮ ರಿಸಲ್ಟ್ ಏನು ಅಂತಂದ್ರೆ ಇವರು ತೀರಾ ದೊಡ್ಡ ಹೊಡೆತಕ್ಕೆ ಈಗ ಬಿದ್ದಿದ್ದಾರೆ. ಬಟ್ ನಂಗೆ ಒಂದೇ ಒಂದು ಬೇಜಾರು ಏನು ಅಂತಂದ್ರೆ ನಾಗೇಂದ್ರ, ಈ ಜೆನ್ ಆಲ್ಫಾ ಅಂತ ನಾವೇನ್ ಕರಿತೀವಲ್ಲ, ಜೆನ್ ಜಿ ಅಂತ ಏನ್ ಕರಿತೀವಲ್ಲ, ಅವರುಗಳ ಮನಸ್ಸಿನಲ್ಲಿ ಒಂದು ಬೀಜ ಹೊಕ್ಕಬಿಟ್ಟಿದೆ. ಹಿಂದೂ ದೇವಸ್ಥಾನಗಳೆಲ್ಲ ಹೀಗೆ, ಹಿಂದೂ ಧರ್ಮಾಧಿಕಾರಿಗಳೆಲ್ಲ ಹೀಗೆ ಇರ್ತಾರೆ, ಹಿಂದೂ ದೇವಸ್ಥಾನಕ್ಕೆ ಹೆಣ್ಮಕ್ಳು ಹೋದ್ರೆ ಅವ್ರಗಳದ್ದು ರೇಪ, ಈ ತರದ್ದು ಸುಳ್ಳುಗಳು ಅವ್ರ ತಲೆಯಲ್ಲಿ ಏನ್ ತುಂಬಿಕೊಂಡಿದ್ದಾರಲ್ಲ, ಆ ಬೀಜ ಮೊಳಕೆ ಹೊಡೆದು ಹೆಮ್ಮರ ಆಗಿ ಕೂತ್ಬಿಟ್ಟಿದೆ. ಅದನ್ನ ತೆಗಿಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ ಅಂತ ನನ್ಗನ್ಸುತ್ತೆ. ತುಂಬಾ ದೊಡ್ಡ ಪ್ರಯತ್ನ ಆಗ್ಬೇಕು. ನಾನು ಆ ಕಾರಣಕ್ಕೆ ಹೇಳೋದಲ್ಲ, ಇವರೆಲ್ಲ ಮಾಡಿರುವಂತ ಪ್ರಯತ್ನ ಇವರನ್ನು ಯಾವ ಕಾರಣಕ್ಕೂ ಕ್ಷಮಿಸಬಾರದು. ಅಕಸ್ಮಾತ್ ನ್ಯಾಯಾಲಯಗಳು ಈ ಕೇಸಿನ ಮೆರಿಟ್ ಅನ್ನ ಬೇರೆ ಬೇರೆ ಕಾರಣಕ್ಕೆ ಅವಲೋಕಿಸಿ ಈ ಕೇಸನ್ನ ವಜಾ ಮಾಡ್ತೀವಿ ಅಂತ ಆದ್ರೂ ಕೂಡ ಸಮಾಜ ಇವರುಗಳನ್ನ ಬಿಡುವಂತಿಲ್ಲ. ಸಮಾಜ ಇಷ್ಟು ದಿನ ಸುಮ್ಮನಿದ್ದಿದ್ದೇ ನಂಗೊಂದು ಬೇಸರ ಇದೆ. ಹೆಂಗ್ ಸುಮ್ಮನಿರ್ತಾರೆ? ಅಫ್ಕೋರ್ಸ್ ನಮ್ಗೊಂದು SIT ಮೇಲೆ ವಿಶ್ವಾಸ ಇದೆ, ಸರ್ಕಾರ ಮತ್ತು ಕಾನೂನಿನ ಮೇಲೆ ವಿಶ್ವಾಸ ಇದೆ. ಯಾವಾಗ ಇವರೇ ಏನಾದ್ರೂ ಇವ್ರನ್ನ ಬಿಟ್ಟು ಬಿಡ್ತಾರೆ ಅಂತ ಆಗುತ್ತೋ ಆಗ ಸಮಾಜ ತಾನೇ ಮುಂದೆ ನಿಂತ್ಕೊಂಡು ಇವ್ರಿಗೊಂದು ಪಾಠ ಕಲಿಸಬೇಕು. ಎಷ್ಟು ಜನ ಧರ್ಮಸ್ಥಳದನ್ನ ಆಧಾರವಾಗಿ ಇಟ್ಕೊಂಡು ತಮ್ಮ ಬದುಕನ್ನು ನಡೆಸ್ತಾರೆ, ಎಷ್ಟು ಜನ ಅಲ್ಲಿ ಹೋಟೆಲ್ಗಳನ್ನು ನಡೆಸ್ತಾರೆ, ಆಟೋ ರಿಕ್ಷಾ ಚಾಲಕರಿದ್ದಾರೆ, ಎಷ್ಟು ಬಸ್ಸುಗಳು ಪ್ರತಿನಿತ್ಯ ಅಲ್ಲಿಗೆ ಹೋಗುತ್ತೆ, ಎಷ್ಟು ಜನ ಪ್ರೈವೇಟ್ ವೆಹಿಕಲ್ಸ್ ಮಾಡ್ಕೊಂಡು ಹೋಗ್ತಾರೆ. ಇವರೆಲ್ಲರ ಬದುಕು ಒಂದು ಕ್ಷೇತ್ರವನ್ನ ಆಧಾರವಾಗಿ ಇರಿಸ್ಕೊಂಡು ನಿಂತ್ಕೊಂಡಿದೆ. ಅದನ್ನ ನಾಶ ಮಾಡುವಂತ ಪ್ರಯತ್ನ ಇತ್ತಲ್ಲ. ಎಂಡ್ ಇದ್ರ ನಂತರ ಮತ್ತೇನು, ಯಾರ್ಯಾರು ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ರು, ನಾನು ಆ ಮೂರ್ಖರನ್ನು ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ವೀರೇಂದ್ರ ಹೆಗಡೆಯವರನ್ನ ಅಥವಾ ಧರ್ಮಸ್ಥಳ ಕ್ಷೇತ್ರವನ್ನ ತೆಗೆದ ನಂತರ ನಿಮ್ ಪಾಲಿನ ಕ್ಷೇತ್ರ ಯಾವುದು? ಎಲ್ಲಿ ಮಹೇಶ್ ಶೆಟ್ಟಿ ತಿಮ್ಮಡಿ ಕೂತಿದ್ದಾನೋ ಆ ಮನೆ. ರೈಟ್, ಚಕ್ರವರ್ತಿ ಸುಲಿಬೆಲೆ ಅವರೇ, ಆಡಿಯೋದಲ್ಲಿ ಕನೆಕ್ಷನ್ ಅಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ವಿಲ್ ಫಿಕ್ಸ್ ಇಟ್ ಅಪ್. ನಮ್ಮ ಜೊತೆಯಲ್ಲಿ ವಕೀಲರಾದ ಅಮೃತೇಶ್ ಅವರು ಹಾಗೆ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ಅಮೃತೇಶ್ ಸರ್, ನೋಡಿ, ಈ 4 ಜನರ ಹೆಸರನ್ನ ಡೆಲಿಬರೇಟ್ ಆಗಿ ಸೌಜನ್ಯ ಕೇಸ್ನಲ್ಲಿ ತರೋ ಪ್ರಯತ್ನವಾದಾಗ ಅವರು ತಮ್ಮ ವಿರುದ್ಧದ ತನಿಖೆಯನ್ನ ಎದುರಿಸಿ ನಂತರದ ಒಂದು ಹಂತದಲ್ಲಿ ಕೋರ್ಟ್ನಲ್ಲಿ ಹೋಗಿ ಅವರ ವಿರುದ್ಧ ದಾಖಲಾಗಿದ್ದ ಕೇಸನ್ನ ಸ್ಕ್ವಾಶ್ ಮಾಡ್ಕೊಂಡು ಬಂದಾಗ ಇದೇ ಜನ ಅಲ್ವಾ ಕೇಳ್ತಿದ್ದು, ತಪ್ಪು ಮಾಡಿಲ್ಲ ಅಂತಂದ್ರೆ ತನಿಖೆ ಯಾಕೆ ಎದುರಿಸಲಿಲ್ಲ, ತಪ್ಪು ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಮೊರೆ ಯಾಕೆ ಹೋದ್ರು? ಈಗ ಇವರು ಕೂಡ ಅದೇ ದಾರಿ ಅನುಸರಿಸಿದ್ದಾರೆ. ತಪ್ಪು ಮಾಡಿಲ್ಲ ಅಂದ್ರೆ FIR ಭಯ ಯಾಕೆ, ತಪ್ಪು ಮಾಡಿಲ್ಲ ಅಂದ್ರೆ ಕೇಸ್ನ ಭಯ ಯಾಕೆ? ಹೀಗೂ ಪ್ರಶ್ನೆ ಕೇಳಬೇಕಾಗತ್ತೆ ಅಮೃತೇಶ್ ಸರ್. ಇವರೆಲ್ಲರ ಬದುಕು ಒಂದು ಕ್ಷೇತ್ರವನ್ನ ಆಧಾರವಾಗಿ ಇರಿಸ್ಕೊಂಡು ನಿಂತ್ಕೊಂಡಿದೆ. ಅದನ್ನ ನಾಶ ಮಾಡುವಂತ ಪ್ರಯತ್ನ ಇತ್ತಲ್ಲ. ಎಂಡ್ ಇದ್ರ ನಂತರ ಮತ್ತೇನು, ಯಾರ್ಯಾರು ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ರು, ನಾನು ಆ ಮೂರ್ಖರನ್ನು ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ವೀರೇಂದ್ರ ಹೆಗಡೆಯವರನ್ನ ಅಥವಾ ಧರ್ಮಸ್ಥಳ ಕ್ಷೇತ್ರವನ್ನ ತೆಗೆದ ನಂತರ ನಿಮ್ ಪಾಲಿನ ಕ್ಷೇತ್ರ ಯಾವುದು? ಎಲ್ಲಿ ಮಹೇಶ್ ಶೆಟ್ಟಿ ತಿಮ್ಮಡಿ ಕೂತಿದ್ದಾನೋ ಆ ಮನೆ. ರೈಟ್, ಚಕ್ರವರ್ತಿ ಸುಲಿಬೆಲೆ ಅವರೇ, ಆಡಿಯೋದಲ್ಲಿ ಕನೆಕ್ಷನ್ ಅಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ವಿಲ್ ಫಿಕ್ಸ್ ಇಟ್ ಅಪ್. ನಮ್ಮ ಜೊತೆಯಲ್ಲಿ ವಕೀಲರಾದ ಅಮೃತೇಶ್ ಅವರು ಹಾಗೆ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ಅಮೃತೇಶ್ ಸರ್, ನೋಡಿ, ಈ 4 ಜನರ ಹೆಸರನ್ನ ಡೆಲಿಬರೇಟ್ ಆಗಿ ಸೌಜನ್ಯ ಕೇಸ್ನಲ್ಲಿ ತರೋ ಪ್ರಯತ್ನವಾದಾಗ ಅವರು ತಮ್ಮ ವಿರುದ್ಧದ ತನಿಖೆಯನ್ನ ಎದುರಿಸಿ ನಂತರದ ಒಂದು ಹಂತದಲ್ಲಿ ಕೋರ್ಟ್ನಲ್ಲಿ ಹೋಗಿ ಅವರ ವಿರುದ್ಧ ದಾಖಲಾಗಿದ್ದ ಕೇಸನ್ನ ಸ್ಕ್ವಾಶ್ ಮಾಡ್ಕೊಂಡು ಬಂದಾಗ ಇದೇ ಜನ ಅಲ್ವಾ ಕೇಳ್ತಿದ್ದು, ತಪ್ಪು ಮಾಡಿಲ್ಲ ಅಂತಂದ್ರೆ ತನಿಖೆ ಯಾಕೆ ಎದುರಿಸಲಿಲ್ಲ, ತಪ್ಪು ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಮೊರೆ ಯಾಕೆ ಹೋದ್ರು?